ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಒಂದು ಚಾನಲ್ ಆದಂತಹ ವೀನಸ್ 71ಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ಚೆಕ್ ಮಾಡೋಣ ಧನುರ್ ರಾಶಿ ಅವರಿಗೆ ಏನೆಲ್ಲ ಗೈಡೆನ್ಸ್ ಬರ್ತಾ ಇದೆ, ಯೂನಿವರ್ಸ್ ಕಡೆಯಿಂದ ಏನೆಲ್ಲ ಪ್ರಾಬ್ಲಮ್ಸ್ ಬರುವಂತ ಚಾನ್ಸಸ್ ಇದೆ ಮುಂಬರುವ ದಿನಗಳಲ್ಲಿ. 3rd ಆಫ್ ಮಾರ್ಚ್ ಇಂದ ನೆಕ್ಸ್ಟ್ ಅವ್ರಿಗೆ 15th ಮಾರ್ಚ್ ವರೆಗೂ ಏನೆಲ್ಲ ಬರುತ್ತೆ ಅಂತ ಚೆಕ್ ಮಾಡೋಣ. ಇದುವರೆಗೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿದಾಗ ನನ್ನ ಜೊತೆಗೆ ನನ್ನ ರೀಡಿಂಗ್ ಜೊತೆಗೆ ನೀವು ಕನೆಕ್ಟ್ ಆಗ್ತೀರಾ, ಅಷ್ಟೇ ಅಕ್ಯುರೇಟ್ ಆದಂತ ನಿಮ್ಗೆ ರೀಡಿಂಗ್ ಬರುತ್ತೆ. ಮತ್ತೆ ಈ ಒಂದು ವಿಡಿಯೋವನ್ನ ನೀವು ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಎಲ್ರು ಕೂಡ ನೋಡ್ಬಹುದು. ಹಾಗೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲೂ ಕೂಡ ಇದನ್ನ ಶೇರ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನೀವಷ್ಟೇ ರೀಡಿಂಗ್ ತಗೊಂಡು ನೀವಷ್ಟೇ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಅಲ್ಲ, ಬೇರೆದವ್ರಿಗೂ ಕೂಡ ಒಂದು ಹೆಲ್ಪ್ ಮಾಡಿ ಅಂತ, ಮತ್ತೆ ನನ್ಗೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ತುಂಬಾನೇ ಆಲ್ರೆಡಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಅದೇ ರೀತಿ ಇದನ್ನ ಇನ್ನೂ ಶೇರ್ ಮಾಡಿ ಒಂದು ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಿದ್ರೆ ಬರುವಂತ ದಿನಗಳಲ್ಲೂ ನಿಮ್ಗೆ ಯಾವ ರೀತಿಯಾದಂತ ರೀಡಿಂಗ್ ಬರ್ತಾ ಇದೆ, ಏನ್ ತೊಂದರೆಗಳು ಬರ್ತಾ ಇದೆ, ಗೈಡೆನ್ಸ್ ಕೂಡ ನಾವು ನೋಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಹೆಲ್ತ್ ವೈಸ್ ನೋಡಿದಾಗ ಯಾವುದೋ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ಏನೋ ನಿಮ್ಗೆ ತೊಂದರೆಗಳು ಆಲ್ರೆಡಿ ಆಗ್ತಾ ಇತ್ತು, ಆಗ್ತಾ ಇವೆ ಕೂಡ. ನಾನ್ ಚೆಕ್ ಮಾಡ್ತಾ ಇರೋದು ಓಕೆ, ಹೆಲ್ತ್ ಆಸ್ಪೆಕ್ಟ್ ಇಂದ ಯಾಕೋ ನೀವು ತುಂಬಾನೇ ದುಡ್ಡು ಹಾಕಿದೀರಾ ಇದುವರೆಗೂ. ನಿಮ್ಗೆ ಹೆಲ್ತ್ ವೈಸ್ ನಾ ನೋಡಿದಾಗ ಹೆಲ್ತ್ ಇಶ್ಯೂಸ್ ತುಂಬಾನೇ ಕಾಣ್ತಾ ಇತ್ತು. ಮತ್ತೆ ಅದರಿಂದಾಗಿ ಈಗ್ಲೂ ಕೂಡ ನಿಮ್ಮ ಮನಸ್ಸು ಎಷ್ಟು ಒಂದು ಉದಾಸೀನವಾಗಿದೆ ಅಂತಂದ್ರೆ, ನೀವು ಎಲ್ಲೋ ಒಂದ್ ಕಡೆ ಅಲೋನ್ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ನನ್ಗೆ ಅನಿಸ್ತಾ ಇದೆ ಯಾರ್ದೋ ಒಂದು ಲೈಫ್ ಅಲ್ಲಿ ಏನೋ ಇಂಟ್ರಪ್ಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಅವರು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ, ಹಾಗಾಗಿ ನಿಮ್ಗೆ ತೊಂದರೆ ಆಗ್ತದೆ. ಯಾಕೆ ನನ್ಗೆ ಇವರು ನನ್ನ ಮಾತನ್ನ ಕೇಳ್ತಾ ಇಲ್ಲ ಅಂತ ಹೇಳಿ. ಯಾರಿಗೋ ನೀವು ನೋಡಿ, ನಿಮ್ಮ ಇಂಟೆನ್ಷನ್ಸ್ ಕರೆಕ್ಟ್ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇಲ್ಲಿ ತೊಂದರೆಗಳೇನಾಗುತ್ತೆ ಅಂದ್ರೆ, ಎಲ್ರು ನಮ್ಮ ಮಾತು ಕೇಳಲೇಬೇಕು ಅನ್ನೋ ಅಂತದ್ದು ಸ್ವಲ್ಪ ಸರಿ ಅನ್ಸೋದಿಲ್ಲ. ಓಕೆನಾ, ಇದು ಬರ್ತಾ ಇರುವಂತ ಗೈಡೆನ್ಸ್. ನೀವು ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಈ ರೀತಿ ಆಗ್ತಾ ಇದೆ ಅಂತ, ನೀವು ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಮತ್ತೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿದಾಗ ನನಗೆ ಗೊತ್ತಾಗುತ್ತೆ ಎಷ್ಟು ನಿಮ್ಗೆ ರೀಡಿಂಗ್ ಅಕ್ಯುರೇಟ್ ಆಗಿ ಬರುತ್ತೆ ಅಂತ ಹೇಳಿ. ಓಕೆ, ಯಾಕಂದ್ರೆ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ ನೀವು ಇಂಟ್ರಪ್ಷನ್ ಮಾಡ್ತಾ ಇದ್ದೀರಾ ಇನ್ನೊಬ್ರ ಲೈಫ್ ಅಲ್ಲಿ, ಹಾಗಾಗಿ ನಿಮ್ಗೆ ನೋವುಗಳು ಜಾಸ್ತಿ ಆಗ್ತಾ ಇದೆ. ಅವ್ರು ನಿಮ್ ಮಾತು ಕೇಳ್ತಾ ಇಲ್ಲ. ನೀವು ಸರಿಯಾಗಿನೇ ಹೇಳ್ತೀರಾ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅವ್ರ ಮೈಂಡ್ ಸೆಟ್ ಅಷ್ಟು ಇರ್ಬೇಕಲ್ವಾ, ನಿಮ್ಮ ಒಂದು ಗೈಡೆನ್ಸ್ ಅನ್ನ ತಗೊಳ್ಳೋ ಅಷ್ಟು ಮೈಂಡ್ ಸೆಟ್ ಅವ್ರಿಗೆ ಇರ್ಬೇಕಲ್ವಾ. ಸೊ ಹಾಗಾಗಿ ನಿಮ್ಗೆ ಅದು ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಆಗ್ತಾ ಇದೆ ಲೈಫ್ ಅಲ್ಲಿ. ಬಟ್ ನೋಡಿ, ಇನ್ ಬರೋ ಫ್ಯೂಚರ್ ಅಲ್ಲಿ ಯಾಕಂತಂದ್ರೆ ಇದು 3rd ಇಂದ 15th ಮಾರ್ಚ್ ವರೆಗೂ ನಾನು ಹೇಳ್ತಾ ಇರೋದು. ಫ್ಯೂಚರ್ ಅಲ್ಲಿ ನಿಮ್ಗೆ ಎಲ್ಲ ಚೆನ್ನಾಗಿದೆ. ನೀವೊಂದು ನ್ಯೂ ಬಿಗಿನಿಂಗ್ ಮಾಡ್ಕೊಳ್ತೀರಾ, ನಿಮ್ಮ ಹೆಲ್ತ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿದೆ ಅಂತ ಹೇಳಿ ಮತ್ತೆ ಕೇರ್ಲೆಸ್ ಮಾಡೋ ಹಾಗಿಲ್ಲ. ಮೆಡಿಸಿನ್ಸ್ ನ ಕರೆಕ್ಟ್ ಆಗಿ ತಗೋಬೇಕು. ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ, ಅದರಿಂದ ನೀವು ಹೊರಗೆ ಬರ್ತೀರಾ. ಇವಾಗ ಪ್ರಾಬ್ಲಮ್ ಇದೆ, ಹಿಂದೆ ಇತ್ತು, ಇದೆ, ಆದ್ರೆ ಮುಂದೆ ಪ್ರಾಬ್ಲಮ್ ನಿಮ್ದು ಕ್ಯೂರ್ ಆಗುತ್ತೆ. ಬಟ್ ನೋಡಿ, ಮೆಡಿಸಿನ್ಸ್ ಅನ್ನ ಕರೆಕ್ಟ್ ಆಗಿ ತಗೋಬೇಕು, ಅಡ್ವೈಸ್ ತಗೋಬೇಕು, ಡಾಕ್ಟರ್ ಅಡ್ವೈಸ್ ಕಂಪಲ್ಸರಿ ತಗೋಬೇಕು. ನೆಗ್ಲಿಜೆನ್ಸಿ ಹೆಲ್ತ್ ವಿಷಯದಲ್ಲಿ ಸ್ವಲ್ಪನೂ ಮಾಡೋ ಹಾಗೆ ಇಲ್ಲ. ಕೆಲವೊಂದ್ಸಾರಿ ಏನಾಗುತ್ತೆ, ಆಯ್ತು ನಾನು ಆರಾಮಾಗಿದ್ದೀನಿ ಅಂತ ಹೇಳಿ ಸಡನ್ ಆಗಿ ನೀವು ಮೆಡಿಸಿನ್ಸ್ ಅನ್ನ ಬಿಟ್ಬಿಡ್ತೀರಾ. ಅದು ಕೋರ್ಸ್ ಇರುತ್ತೆ, ಇಷ್ಟು ದಿನ ಕೋರ್ಸ್ ಅಂತ ಇರುತ್ತೆ, ಅದನ್ನ ನಾವು ಕಂಪ್ಲೀಟ್ ಮಾಡ್ಲೇಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ನಿಮ್ಗೆ ಗೈಡೆನ್ಸ್ ಬರ್ತಾ ಇರೋದು ಅಲ್ಲಿ ನೋಡ್ಕೊಳ್ಳಿ. ಓಕೆ, ಮತ್ತೆ ಇನ್ನು ನಾನು ಹೇಳ್ಬೇಕಂತಂದ್ರೆ ಮುಂದೆ ಅದೇ ನೋಡಿ, ಗೈಡೆನ್ಸ್ ಕೂಡ ಅದೇ ನಿಮ್ಗೆ ಬರ್ತಾ ಇರೋದು. ನಿಮ್ಮ ಒಂದು ವರ್ಕ್ ಪ್ಲೇಸ್ ಅಲ್ಲಿ, ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಬ್ಯುಸಿ ಆಗಿ ನಿಮ್ಮ ಹೆಲ್ತ್ ಅನ್ನ ಹಾಳು ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಹೆಲ್ತ್ ಅಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆ ಸಫರ್ ನಾವೇ ಆಗ್ಬೇಕು, ಬೇರೆದವ್ರು ಯಾರು ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ನೀವು ಅದ್ರ ಬಗ್ಗೆ ವಿಚಾರ ಮಾಡಿ. ಇನ್ನು ಕರಿಯರ್ ವೈಸ್ ನೋಡಿದಾಗ ಬೇರೆ ಬೇರೆ ಅಪಾರ್ಚುನಿಟೀಸ್ ನಿಮ್ಮ ಹತ್ರ ಬಂದಿತ್ತು. ಒಂದ್ ಬಿಟ್ಟು ಒಂದು 3-4 ಅಪಾರ್ಚುನಿಟೀಸ್ ನಿಮ್ಮ ಹತ್ರ ಬಂದಿತ್ತು ಇದಕ್ಕಿಂತ ಮುಂಚೆ. ಬಟ್ ನೀವೊಂದು ಒಳ್ಳೆಯ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ರಿ. ಹೇಳ್ಬೇಕಂದ್ರೆ ಕರಿಯರ್ ಯಾವ್ದು ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ನೀವು ಕನ್ಫ್ಯೂಷನ್ ತುಂಬಾನೇ ಕ್ರಿಯೇಟ್ ಆಗಿತ್ತು. ಎಲ್ಲೋ ಒಂದ್ ಕಡೆ ನಿಮ್ಮಲ್ಲೇ ನೀವು ತುಂಬಾ ಕನ್ಫ್ಯೂಸ್ಡ್ ಆಗಿದ್ರಿ. ಬಟ್ ಅದರಿಂದ ನೀವು ಹೊರಗಡೆ ಬಂದಿದ್ದೀರಾ, ಒಂದು ಒಳ್ಳೆ ಅಪಾರ್ಚುನಿಟಿನ ಕೈಗೆತ್ಕೊಂಡಿದ್ದೀರಾ ಆಲ್ರೆಡಿ. ಅದು ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಜಾಬ್ ಆಗಿರ್ಬೋದು. ಓಕೆ, ಅದರಲ್ಲಿ ನಿಮ್ಗೆ ತುಂಬಾ ಗ್ರೋತ್ ಕೂಡ ಆಗ್ತಾ ಇದೆ. ನಾನ್ ಚೆಕ್ ಮಾಡ್ತಾ ಇರೋದು ನೀವು ತುಂಬಾ ಚೆನ್ನಾಗಿ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಮತ್ತೆ ಅದ್ರ ಆಗು ಹೋಗುಗಳು ಎಲ್ಲಾನು ನಿಮ್ಗೆ ಗೊತ್ತು. ಯಾಕಂದ್ರೆ ಅದಕ್ಕೆ ಸ್ವಲ್ಪ ನೀವು ಟೈಮ್ ಕೊಟ್ಟಿದ್ದೀರಾ. ಅದಕ್ಕೆ ಆ ಒಂದು ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ನೀವು ಟೈಮ್ ಕೊಡ್ತಾ ಇದ್ದೀರಾ.
ಓಕೆ. ಇನ್ನು ಫ್ಯೂಚರ್ ಅಲ್ಲಿ ಕೂಡ ನನಗೆ ಏನು ತೊಂದರೆಗಳು ಕಾಣ್ತಾ ಇಲ್ಲ. ತುಂಬಾ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ನೀವು. ನೀವು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತಂದ್ರೆ, ಫ್ಯೂಚರ್ ಆಸ್ಪೆಕ್ಟ್ ಇಂದ ನೋಡಿದಾಗ ಏನೋ ಒಂದು ನಿಮ್ಮನ್ನ ಯಾವ ರೀತಿ ಜಾಬ್ ಅಥವಾ ಕರಿಯರ್ ಅಲ್ಲಿ ನೀವು ಮೇಲೆ ಹೇಳ್ತೀರಾ ಅಂತಂದ್ರೆ, ನಿಮ್ಮಲ್ಲಿ ಇರುವಂತ ಹಿಡನ್ ಟ್ಯಾಲೆಂಟ್ಸ್ ಏನಿರುತ್ತೆ ನೋಡಿ, ಅದ್ರಿಂದ ನೀವು ಮೇಲೆ ಬರ್ತೀರಾ. ಖಂಡಿತವಾಗೂ ನಿಮ್ಮ ಹತ್ರ ಯಾವುದೋ ಒಂದು ಸೀಕ್ರೆಟ್, ಬೇರೆದವ್ರ ಕಡೆ ಇರ್ಲಾರ್ದಂತ ಸೀಕ್ರೆಟ್ ಜಾಬ್ ಅಲ್ಲಿ, ಕರಿಯರ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಆ ಅಪಾರ್ಚುನಿಟಿನ ಯೂಸ್ ಮಾಡ್ಕೊಳ್ತೀರಾ. ನೀವು ಖಂಡಿತವಾಗ್ನು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ ಕರಿಯರ್ ಅಲ್ಲಿ. ಗೈಡೆನ್ಸ್ ಏನ್ ಬರ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ಕನ್ಫ್ಯೂಷನ್ಸ್ ಬೇಡ, ನೀವು ಮಾಡ್ತೀರಾ. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರ್ಲಿ. ಯಾರೋ ಹೇಳಿದ್ದನ್ನ ಯಾರ್ದೋ ಗೈಡ್ಲೈನ್ಸ್ ಅನ್ನ ನಂಬ್ಲಿಕ್ಕೆ ಹೋಗ್ಬೇಡಿ. ನೀವು ಏಬಲ್ ಇದ್ದೀರಾ, ನಿಮ್ಮ ವಿಚಾರ ನೀವು ನಿರ್ಧಾರ ತಗೊಳ್ಳೋಕೆ ಏಬಲ್ ಇದ್ದೀರಾ. ನಿಮ್ಮಷ್ಟಕ್ಕೆ ನೀವು ವಿಚಾರ ಮಾಡಿ ಏನ್ ನಡೀತಾ ಇದೆ. ಕನ್ಫ್ಯೂಷನ್ ಮಾತ್ರ ಎಳ್ಳಷ್ಟು ಬೇಡ. ಓಕೆ, ಇದು ನಿಮ್ಗೆ ಕರಿಯರ್ ಅಲ್ಲಿ ಬರ್ತಾ ಇರುವಂತ ಅಡ್ವೈಸ್. ಇನ್ನು ರಿಲೇಶನ್ಶಿಪ್ ವೈಸ್ ನಾನು ನೋಡಿದಾಗ ತುಂಬಾ ಚೆನ್ನಾಗಿದೆ. ಯಾಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ ನಿಮ್ ಕಡೆಯಿಂದ ರಿಲೇಶನ್ಶಿಪ್ ಅಲ್ಲಿ. ಯಾಕೆ ಆಗಿರುತ್ತೆ ಅಂದ್ರೆ, ನೀವು ಸ್ವಲ್ಪ ಕರಿಯರ್ ಅಲ್ಲಿ ಫೋಕಸ್ಡ್ ಇದ್ದಾಗ ನೀವು ರಿಲೇಶನ್ಶಿಪ್ಗೆ ಪ್ರಯಾರಿಟಿ ಕೊಡ್ಲಿಕ್ಕೆ ಆಗಿಲ್ಲ. ಸೊ ಇವಾಗ ಏನ್ ಮಾಡ್ತಾ ಇದ್ದೀರಾ, ಅದರಿಂದ ನೀವು ಅದು ನಿಮ್ಗೆ ಅವೇರ್ನೆಸ್ ಬಂದಿದೆ. ಓಕೆ, ಹಾಗಾಗಿ ನೀವೇನ್ ಮಾಡ್ತಾ ಇದ್ದೀರಾ, ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಕೊಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ನಿಮ್ಮ ಕರಿಯರ್ ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಮಾಡಿ, ಚೆನ್ನಾಗಿದೆ, ನೀವು ಮಾಡ್ತೀರಾ. ಓಕೆ, ನಿಮ್ಗೆ ಇನ್ನೂ ನಾನು ಹೇಳ್ಬೇಕಂತಂದ್ರೆ, ರಿಲೇಶನ್ಶಿಪ್ ವೈಸ್ ಅಂತ ನೋಡಿದಾಗ ನಿಮ್ಗೆ ಇಂಟ್ಯೂಷನ್ಸ್ ಎಲ್ಲ ಬರುವಂತ ಚಾನ್ಸಸ್ ತುಂಬಾನೇ ಇದೆ. ಇಂಟ್ಯೂಷನ್ಸ್ ಅಂತಂದ್ರೆ ನೋಡಿ, ನಿಮ್ಗೆ ಕನಸಿನ ಮುಖಾಂತರ ಏನೋ ಒಂದು ಗೈಡೆನ್ಸ್ ಬರುವಂತದ್ದು. ನಿಮ್ಮ ಥರ್ಡ್ ಐ ಚಕ್ರ ಆಕ್ಟಿವೇಟ್ ಇದೆ ಇವಾಗ. ನಿಮ್ಗೆ ಮುಂದೆ ಆಗುವಂತದ್ದು ಕೂಡ ಏನೋ ಆ ರೀತಿ ಭಾಸವಾಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲ ಆಗುವಂತದ್ದಿದೆ. ಏಂಜಲ್ ಸಪೋರ್ಟ್ ಇದೆ, ದೇವರ ಒಂದು ಸಪೋರ್ಟ್ ಇದೆ ನಿಮ್ಗೆ. ನಿಮ್ಮ ಇಂಟ್ಯೂಷನ್ ತುಂಬಾನೇ ಆಕ್ಟಿವ್ ಇದೆ ಈ ಪ್ರೆಸೆಂಟ್ ಟೈಮ್ ಅಲ್ಲಿ. ನೀವು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಓಕೆ, ಇನ್ನು ಬರುವಂತ ದಿನಗಳಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ, ನೀವು ಇದನ್ನ ಕಂಟಿನ್ಯೂ ಮಾಡ್ತೀರಾ. ನಿಮ್ಗೆ ಯಾವುದೇ ರೀತಿ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಬರೋದಿಲ್ಲ. ಬರುವಂತ ದಿನಗಳು ನಿಮ್ಗೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ನೀವು ಫ್ಯಾಮಿಲಿಯಲ್ಲಿ ಗೆಟ್ ಟುಗೆದರ್ ಮಾಡಿ. ನಿಮ್ಗೆ ಬರುವಂತ ಅಡ್ವೈಸು, ಹಿರಿಯರಿಗೆ ನೀವು ರೆಸ್ಪೆಕ್ಟ್ ಕೊಡ್ತೀರಾ, ನಿಮ್ಮ ರಿಲೇಶನ್ಶಿಪ್ಗೆ ರೆಸ್ಪೆಕ್ಟ್ ಕೊಡ್ತೀರಾ. ತುಂಬಾ ತುಂಬಾ ಚೆನ್ನಾಗಿ ಇರುವಂತ ಒಂದು ಕಾರ್ಡ್ಸ್ ಬಂದಿದೆ ರಿಲೇಶನ್ಶಿಪ್ ಅಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸೆಲೆಬ್ರೇಟ್ ಮೂಮೆಂಟ್ ಇರುತ್ತೆ. ನಿಮ್ಮ ಜೊತೆ ಎಲ್ಲರೂ ಕನೆಕ್ಟ್ ಆಗ್ತಾರೆ. ಸಣ್ಣವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಎಲ್ಲರ ಜೊತೆಗೆ ನೀವು ಕೂಡ ಕನೆಕ್ಟ್ ಆಗ್ತೀರಾ ಅಂತ ಎನರ್ಜಿ ನನಗೆ ಕಾಣ್ತಾ ಇದೆ. ಓಕೆ, ತುಂಬಾ ತುಂಬಾ ಪಾಸಿಟಿವ್ ಇರುವಂತ ಕಾರ್ಡ್ಸ್ ಬಂದಿದೆ ನಿಮ್ಗೆ ರಿಲೇಶನ್ಶಿಪ್ ಅಲ್ಲಿ. ಸೊ ರೀಡಿಂಗ್ ನಿಮ್ಗೆ ಹೇಗೆ ಅನಿಸ್ತು ಫ್ರೆಂಡ್ಸ್, ನನಗೆ ಒಂದ್ಸಾರಿ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ಗೊಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗಿದ್ರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.